ಬೆಂಗಳೂರಿಗರೇ ಎಚ್ಚರ, ಇಲ್ಲಿನ ತರಕಾರಿಗಳು ಸೇಫ್ ಅಲ್ಲ. ಬೆಂಗಳೂರಿನ ಮಾರುಕಟ್ಟೆ ತರಕಾರಿಗಳು ವಿಷಕಾರಿ ಅಂಶ ಪತ್ತೆ, ಸೀಸ ಭಾರಿ ಪ್ರಮಾಣದಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಅನೇಕ ಹೆಡ್ಲೈನ್ಗಳನ್ನ ನೀವು ನೋಡಿರಬಹುದು. ಅಂದಹಾಗೆ ಸುಮಾರು 72 ಮಾದರಿಗಳನ್ನ ಪರೀಕ್ಷೆ ಮಾಡಿದ್ಮೇಲೆ ಸುಮಾರು 19ಕ್ಕಿಂತ ಹೆಚ್ಚಿನ ತರಕಾರಿಗಳಲ್ಲಿ ಜಾಸ್ತಿನೇ ಆಗಿರುವಂತಹ ಸೀಸದ ಅಂಶ ಪತ್ತೆಯಾಗಿದೆ. ನಾವು ಇಷ್ಟಪಟ್ಟು ತಿನ್ನುವಂತಹ ಅನೇಕ ಸೊಪ್ಪುಗಳು, ತರಕಾರಿ, ಅದರಲ್ಲೂ ಬದನೆಕಾಯಿ, ಸೌತೆಕಾಯಿ, ಸೋರೆಕಾಯಿ ಅಷ್ಟೇ ಅಲ್ಲ, ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿಯಲ್ಲೂ ಸೀಸದ ಅಂಶ ಹೆಚ್ಚಾಗೇ ಇದೆಯಂತೆ. ಅಯ್ಯೋ, ಹಾಗಾದ್ರೆ ನಾವು ತರಕಾರಿ ತಿನ್ನೋದೇ ನಿಲ್ಲಿಸ್ಬೇಕಾ? ಏನ್ ಗತಿ ನಮ್ದು ಅಂತ ನೀವು ಯೋಚಿಸ್ತಾ ಇದ್ರೆ ಗಾಬರಿ ಆಗ್ಬೇಡಿ. ನಾನಿವತ್ತು ತುಂಬಾ ಸರಳವಾಗಿ ಯಾವ ರೀತಿಯ ವಿಧಾನಗಳನ್ನ ಪಾಲಿಸೋದ್ರಿಂದಾಗಿ ನಾವು ತರಕಾರಿಗಳನ್ನ ಸಾಧ್ಯವಾದಷ್ಟು ಸೇಫ್ ಆಗಿ ಸೇವಿಸಬಹುದು ಅನ್ನುವಂಥ ಮಾಹಿತಿಯನ್ನ ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಬದಲಾವಣೆಯನ್ನ ಮಾಡ್ಕೊಳ್ಳಿ. ಪ್ರತಿದಿನ ಒಂದೇ ರೀತಿ ಸೊಪ್ಪನ್ನ ಅಥವಾ ತರಕಾರಿಗಳನ್ನ ತಿನ್ಬೇಡಿ. ಬೇರೆ ಬೇರೆ ಕಡೆಯಿಂದ ತರಕಾರಿಗಳನ್ನ ಕೂಡ ತಂದು ಟ್ರೈ ಮಾಡಿ. ಇದರಿಂದಾಗಿ ನಮ್ಮ ಬಾಡಿಗೆ ಸೇರುವಂತಹ ಕೆಮಿಕಲ್ ಪ್ರಮಾಣ ಸ್ವಲ್ಪ ಆದ್ರೂ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಚೆನ್ನಾಗಿ ಇದನ್ನ ನೆನೆಸಿಡಿ. ಕನಿಷ್ಠ 15 ನಿಮಿಷಗಳ ಕಾಲ ತರಕಾರಿಯನ್ನ ತಣ್ಣೀರಲ್ಲಿ ಹಾಕಿಡಿ. ಆಮೇಲೆ ಅದನ್ನ ನಲ್ಲಿ ಕೆಳಗೆ ಹಿಡಿದು ಚೆನ್ನಾಗಿ ತೊಳೆಯಿರಿ. ಇದರಿಂದಾಗಿ ಅದರ ಮೇಲ್ಮೇಲಿರುವಂತಹ ರಾಸಾಯನಿಕಗಳು ತೊಳೆದು ಹೋಗುತ್ತೆ. ಇನ್ನು ಅಡಿಗೆ ಸೋಡಾ ಒಂದು ಮ್ಯಾಜಿಕ್ ಅನ್ನೇ ಮಾಡುತ್ತೆ. ಹೌದು, ನೀರಲ್ಲಿ 1 ಚಮಚ ಅಡಿಗೆ ಸೋಡಾ ಅಂದ್ರೆ ಬೇಕಿಂಗ್ ಸೋಡಾವನ್ನ ಹಾಕಿ ತರಕಾರಿಯನ್ನ ತೊಳೆಯಿರಿ. ಇದರಿಂದಾಗಿ ತರಕಾರಿಗಳ ಮೇಲ್ಭಾಗದಲ್ಲಿರುವಂತಹ ಪೆಸ್ಟಿಸೈಡ್ಸ್ ಇರಬಹುದು, ಧೂಳಿರಬಹುದು ಅಥವಾ ಯಾವುದೇ ಕೆಮಿಕಲ್ಸ್ ಇರಬಹುದು, ಸುಲಭವಾಗಿ ಹೋಗುತ್ತೆ. ಇನ್ನು ನೀವು ಗೆಡ್ಡೆ, ಗೆಣಸು ಈ ರೀತಿಯ ತರಕಾರಿಗಳನ್ನ ತಂದ್ರೆ ಅದರ ಸಿಪ್ಪೆಯನ್ನ ಚೆನ್ನಾಗಿ ಸುಲಿರಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಯಾವುದೇ ವಿಷದ ಅಂಶ ಕೂಡ ತರಕಾರಿಯ ಸಿಪ್ಪೆಯ ಮೇಲೆ ಹೆಚ್ಚಾಗಿ ಇರುತ್ತೆ. ಅದನ್ನೇ ತೆಗೆದ್ಬಿಟ್ರೆ ನಿಮ್ಮ ದೇಹಕ್ಕೆ ಸೇರುವಂತಹ ಕೆಮಿಕಲ್ ಪ್ರಮಾಣ ಕಮ್ಮಿ ಆಗುತ್ತೆ. ತರಕಾರಿಗಳನ್ನ ಅಡುಗೆ ಮಾಡಬೇಕಾದ್ರೆ ಬೇಯಿಸ್ತೀರಾ ಅಲ್ವಾ, ಅವಾಗ ನೀರನ್ನು ಸೇರಿಸಿರ್ತೀರಾ. ಕೆಲವರು ಆ ನೀರನ್ನ ಮತ್ತೆ ಅಡುಗೆಗೆ ಬಳಸ್ತಾರೆ. ಆದ್ರೆ ಆ ನೀರನ್ನ ಚೆಲ್ಲೋದು ಉತ್ತಮವಾಗಿರುವಂತಹ ಅಭ್ಯಾಸ. ಯಾಕಂದ್ರೆ ಆ ನೀರಿನಲ್ಲಿ ಸೇರಿರುವಂತಹ ಸೀಸದ ಅಂಶ ನೀರಿನ ಜೊತೆಗೆ ಹೋಗ್ಬಿಡತ್ತೆ. ನಿಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ, ಐರನ್ ಅಂಶವನ್ನ ಹೆಚ್ಚಾಗಿ ಸೇರಿಸ್ಕೊಳ್ಳಿ. ಅಂದ್ರೆ ಊಟದಲ್ಲಿ ಮೊಸರನ್ನ ಸೇರಿಸ್ಕೊಳ್ಳಿ, ಹಾಗೆ ಹಾಲನ್ನ ಕುಡೀರಿ. ಜೊತೆಗೆ ಕಬ್ಬಿಣಾಂಶ ಇರುವಂತಹ ಆಹಾರಗಳನ್ನ ಹೆಚ್ಚಾಗಿ ತಿನ್ನಿ. ಈ ಕ್ಯಾಲ್ಸಿಯಂ ಹಾಗೆ ಐರನ್ ಅಂಶಗಳು ಸೀಸವನ್ನ ಹೀರೋದಕ್ಕೆ ಬಿಡೋದಿಲ್ಲ. ಸಾಧ್ಯವಾದಷ್ಟು ಹಸಿಯಾಗಿ ಸೇವಿಸೋದಕ್ಕಿಂತ ಸ್ಟೀಮಿಂಗ್ ಮಾಡಿ ಅಥವಾ ಸ್ಟಿರ್ ಫ್ರೈ ಮಾಡಿ ಆಹಾರವನ್ನ ಬಳಸ್ಕೊಳ್ಳಿ. ಈ ಶಾಖ ಸೀಸವನ್ನ ತೆಗೆದು ಹಾಕದೇ ಇರಬಹುದು, ಆದ್ರೆ ಅದರ ಪ್ರಮಾಣವನ್ನಂತೂ ಕಮ್ಮಿ ಮಾಡೇ ಮಾಡುತ್ತೆ. ಇಷ್ಟೇ ಅಲ್ಲದೆ ಧಾರಾಳವಾಗಿ ನೀರು ಕುಡಿಯೋದ್ರಿಂದಾಗಿ ನಮ್ಮ ದೇಹ ಆಟೋಮೆಟಿಕ್ ಆಗಿ ಡಿಟಾಕ್ಸ್ ಆಗುತ್ತೆ, ಅಂದ್ರೆ ವಿಷದ ಅಂಶ ಕಮ್ಮಿ ಆಗುತ್ತೆ. ಹಾಗೆ ಅಗತ್ಯ ಇದ್ರೆ ರಕ್ತದಲ್ಲಿರುವಂತಹ ಸೀಸದ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೊಳ್ಳಿ. ವಿಶೇಷವಾಗಿ ಮಕ್ಕಳು ಹಾಗೆ ಗರ್ಭಿಣಿಯರಿಗೆ ಇದು ಅಗತ್ಯ. ಕೆಮಿಕಲ್ ಇರೋ ಜಗತ್ತಲ್ಲೇ ನಾವು ಬದುಕ್ತಾ ಇದೀವಿ ಅನ್ನೋದು ಸತ್ಯ, ಹೌದು. ಆದ್ರೆ ಸ್ವಲ್ಪ ಜಾಗರೂಕತೆಯಿಂದ ಅಡುಗೆ ಮಾಡಿದ್ರೆ ನಮ್ಮ ಫ್ಯಾಮಿಲಿನ ಕೂಡ ಸೇಫ್ ಆಗಿಡಬಹುದು. ಈ ವಿಡಿಯೋ ನಿಮ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ಫುಲ್ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿ ಇದನ್ನ ಶೇರ್ ಮಾಡಿ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ.